ದಾವಣಗೆರೆಯಲ್ಲಿ ಶಿವಾಜಿ ಫ್ಲೆಕ್ಸ್ ಬದಲಾವಣೆಯ ಕಿಚ್ಚು. ಸತೀಶ್ ಪೂಜಾರಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಲ್ ಕೆದರಿ ಜಗಳ ಮಾಡಿದ್ರೆ ಒಳಗ್ ಹಾಕಿಸ್ತೀನಿ ಅಷ್ಟೇ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಸತೀಶ್ ಪೂಜಾರಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೊಟ್ಟಂತ ಎಚ್ಚರಿಕೆ ಇದು. ಕಾಲ್ ಕೆದರಿ ಜಗಳ ಮಾಡಿದ್ರೆ ಒಳಗ್ ಹಾಕಿಸ್ತೀನಿ ಅಷ್ಟೇ. ಹಿಂದೂ ಮುಖಂಡ ಸತೀಶ್ ಪೂಜಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವರು. ತಣ್ಣಗೆ ನೆಮ್ಮದಿಯಾಗಿರಬೇಕು ಅಂತ ಮಲ್ಲಿಕಾರ್ಜುನ್ ಹೇಳಿರೋದು. ಸತೀಶ್ಗೆ ಬೇರೆ ಕೆಲಸ ಇಲ್ವಾ? ಅಲ್ಲೇ ಫ್ಲೆಕ್ಸ್ ಹಾಕಬೇಕಾ? ಮುಸ್ಲಿಮರ ಹಬ್ಬದ ದಿನಾನೇ ಗಣಪನನ್ನ ಬಿಡಬೇಕಾ? ನೆಮ್ಮದಿಯಾಗಿರಬೇಕು, ಜಗಳ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ನೋಡ್ತಾ ಇದ್ದೀರಿ, ಶಿವಾಜಿ ಫ್ಲೆಕ್ಸ್ ಬದಲಾವಣೆಯ ಕಿಚ್ಚು ಜೋರಾಗಿತ್ತು. ಸಚಿವ ಎಸ್ ಮಲ್ಲಿಕಾರ್ಜುನ್ ಸತೀಶ್ ಪೂಜಾರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ವಾರ್ನ್ ಮಾಡಿದ್ದಾರೆ. ಕಾಲ್ ಕೆದರಿ ಜಗಳ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿಗೆ ವಾರ್ನ್ ಮಾಡಿದ್ದಾರೆ. ಅಲ್ಲ, ಅವ್ನಿಗೆ ಬೇರೆ ಕೆಲಸ ಇಲ್ಲೇನ? ಅಲ್ಲ, ಫ್ಲೆಕ್ಸ್ ಹಾಕೋದು ಅಲ್ಲೇ ಬೇಕೇನ? ಬಾ, ನಮ್ಮ ಮನೆ ಮುಂದೆ ಹಾಕಿ, ನಮ್ಮ ಮನೆ ಮುಂದೆ ಹಾಕುವ. ಹೋಗಿ ಅಲ್ಲಿ ಮುಸ್ಲಿಂ ಮನೆ ಮುಂದೆ ಹಾಕ್ಬೇಕಾ? ಬೇರೆ ಕೆಲಸ ಇಲ್ಲ. ಎಲ್ಲರ ಪಾಪ ಒಬ್ಬರು ಮುಸ್ಲಿಂ ಎಲ್ಲರ ಇದ್ದಿದ್ರು ಅದನ್ನು ದೊಡ್ಡ ರಂಪ ರಾಡಿ ಮಾಡ್ತಿದ್ರಪ್ಪ. ಯಾರು ಒಬ್ಬರ ಮುಸ್ಲಿಮ್ಸು ಅಲ್ಲಿ ಒಬ್ಬರೂ ಇಲ್ಲ. ಇವ್ರು ಕಾಯ್ತದಾರೆ ಅಲ್ಲಿ ಮುಸ್ಲಿಮ್ಸ್ ಬರಲಿ ಅಂತಂದು. ಇದು ಬೇಕಾ? ಬರಲಿ ನಮ್ಮ ಪಾರ್ಕಿಗೆ ಯಾಕೆ ಹೇಳಿ, ಈ ಕಡೆ ಯಾಕೆ? ನೀನು ಹೇಳಪ್ಪ. ಮಟ್ಟಿಕಲ್ಲಲ್ಲಿ ಹಾಕಿದ್ರು ಸರ್ ಅವರು. ಮಟ್ಟಿಕಲ್ಲು ಅಂದ್ರೆ ನೀನು ನೋಡಿಯಾ? ಮಟ್ಟಿಕಲ್ಲು ಎಲ್ಲೈತಿ? ಮಟ್ಟಿಕಲ್ಲು ಎಲ್ಲೈತಿ ನೋಡಿಯಾ? ಹಾಂ, ಅಲ್ಲಿ ಇಬ್ಬರು ಅದಾರ. ಅಲ್ಲಿ ಇಬ್ಬರು ಅದಾರ. ಅಲ್ಲ, ಎಲ್ಲ ಕಡೆಗೂ ಅದು ಇವ್ನು ಯಾಕೆ ಹೋಗ್ಬೇಕು? ಇವನು ಯಾವ ಏರಿಯಾದನಪ್ಪ? ಹ್ಞೂ, ಅದು ಆ ಮುಸ್ಲಿಂ ಹಬ್ಬದ ದಿವಸನೇ ಗಣಪನ ಬಿಡ್ಬೇಕ. ಅವ್ರು ಮಸೀದಿ ಮಗ್ಲಾಗ ಗಣಪನ ಇಡ್ಬೇಕ. ಅಲ್ಲೇ ಕೇಕಿ ಹೊಡಿಬೇಕ. ಮನವಿ ಮಾಡ್ಕೊಳೋದಿಲ್ಲ, ಒಳಗೆ ಹಾಕಿಸ್ತಾನೆ ಅಷ್ಟೇ. ತಣ್ಣಗೆ ನೆಮ್ಮದಿಯಾಗಿರ್ಬೇಕು. ಎಲ್ಲರ ಕಾಲು ಕೆರೆದು ಜಗಳ ಮಾಡಿದರೆ ಸುಮ್ಮನೆ ಇರಲ್ಲ. ಹಾಂ, ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ಒಬ್ರಿಗೊಬ್ರು ಅಣ್ಣ ತಮ್ಮದಂತ ಜೀವನ ಮಾಡ್ತಿದಾರೆ, ಬಾಳೆ ಮಾಡ್ತಿದಾರೆ, ದಿನನಿತ್ಯ ಮಕ್ಕ ನೋಡ್ತಿದಾರೆ. ಅದನ್ನು ಹಾಳು ಮಾಡೋದು ಬೇಡ. ಏನು 94ರಿಂದ ಅದನ್ನು ನಾವು ನೋಡೋದು ಬೇಡ, ಮತ್ತು ಕಲ್ಪಿಸ್ಬಾರ್ದು. ಆ ರೀತಿ ನಾವು ಏನದಾರಲ್ಲ ಎಲ್ಲರೂ ಸೇರಿ ಅನ್ಯೂನ್ಯವಾಗಿ ಮಾಡ್ಕೊಂಡು ಹೋಗ್ತಾರ. ಯಾಕೆ ಬೇಕು ಇದ್ರಾಗಿಂದ ರಾಜಕೀಯ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.